ಖಮೇನಿ ಸತ್ತ ಸುದ್ದಿ ಕೇಳಿ ಇರಾನಿಯರ ಸಂಭ್ರಮಾಚರಣೆ, ಭಾರತೀಯರ ಶೋಕಾಚರಣೆ. ಇರಾನಿನ ಮಹಿಳೆಯರು ಸಂಭ್ರಮಿಸ್ತಾ ಇರುವ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದೆ. ಖಮೇನಿ ಸತ್ತಿದ್ದಕ್ಕೆ ಭಾರತದಲ್ಲಿ ಯಾಕೆ ಇಷ್ಟೊಂದು ಆಕ್ರೋಶ ಕೇಳಿ ಬರ್ತಾ ಇದೆ? ನಮಸ್ಕಾರ. ಒಂದು ಸಾವು, ಎರಡು ರೀತಿಯ ಪ್ರತಿಕ್ರಿಯೆಗಳು. ಹತನಾಗಿದ್ದು ಒಬ್ಬ ಮನುಷ್ಯ. ಈ ಒಬ್ಬ ಮನುಷ್ಯ ಹತನಾಗಿದ್ದಕ್ಕೆ ಇಡೀ ಜಗತ್ತಿನಾದ್ಯಂತ ಇರುವಂತಹ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ರತಿಕ್ರಿಯೆಗಳು ಈಗ ವ್ಯಕ್ತ ಆಗ್ತಾ ಇದೆ. ಈ ಒಬ್ಬ ಮನುಷ್ಯನ ಸಾವಿನ ಬಗ್ಗೆ ಅಪಾರ ದುಃಖ, ಬೇಜಾರು, ಆತಂಕ, ಆಕ್ರೋಶಗಳು ವ್ಯಕ್ತ ಆಗ್ತಾ ಇರೋದು ಭಾರತದಿಂದ. ಇದೇ ಮನುಷ್ಯನ ಸಾವಿನ ಬಗ್ಗೆ, ಈತನ ಸಾವಿನ ಸುದ್ದಿ ಕೇಳಿದಾಗ ಅಪಾರ ಸಂತೋಷ, ಸಂಭ್ರಮದ ಧ್ವನಿಗಳು ಕೇಳಿ ಬರ್ತಾ ಇರೋದು ಎಲ್ಲಿಂದ ಅಂದ್ರೆ, ಇದೇ ಮನುಷ್ಯ ಹತನಾಗಿದ್ದಾನಲ್ವಾ, ಆ ಮನುಷ್ಯನ ದೇಶದಿಂದ ಓಡಿ ಹೋಗಿ ತಮ್ಮ ತಮ್ಮ ಬದುಕನ್ನ ಕಟ್ಟಿಕೊಂಡಿರುವವರಿಂದ ಈ ಸಂಭ್ರಮದ ಧ್ವನಿಗಳು ಕೇಳಿ ಬರ್ತಾ ಇದೆ. ಇಲ್ಲಿ ಹತನಾಗಿರುವಂತಹ ಮನುಷ್ಯ ಯಾರು ಅಂದ್ರೆ ಅದು ಆಯತೊಲ್ಲಾ ಖಮೇನಿ. ಸಂಭ್ರಮಿಸ್ತಾ ಇರುವಂತಹವರು ಯಾರು ಅಂದ್ರೆ ಇರಾನಿನ ಮುಕ್ತಿಗೋಸ್ಕರ ಕಾಯ್ತಾ ಇದ್ದಂತಹ ಮಹಿಳೆಯರು. ಕಣ್ಣೀರು ಹಾಕ್ತಾ ಇರೋದು, ಬಾಯಿ ಬಡ್ಕೊಂಡು ಅಳ್ತಾ ಇರೋದು ಯಾರು ಅಂದ್ರೆ ಅದು ಭಾರತದವರು ಮತ್ತು ಪಾಕಿಸ್ತಾನದವರು. ಈ ಆಯತೊಲ್ಲಾ ಖಮೇನಿ ಹತನಾಗಿದ್ದಾನೆ ಅನ್ನುವಂತಹ ಸುದ್ದಿಯನ್ನ ಕೇಳಿದ ತಕ್ಷಣ ಇರಾನಿಯರು ಯಾವ ರೀತಿಯಾಗಿ ಸಂಭ್ರಮಿಸಿದ್ದಾರೆ ಅನ್ನುವಂತಹ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಆ ವಿಡಿಯೋ ನೀವು ಒಂದ್ಸಲ ನೋಡಿ. ಇದೇ ಖಮೇನಿ ಹತನಾಗಿದ್ದಕ್ಕೆ ಯಾವ ರೀತಿಯಾಗಿ ಶೋಕಾಚರಣೆ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರು? ಭಾರತದವರು. ಅದನ್ನು ಒಂದ್ಸಲ ನೋಡಿ. ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿ ನೆಲೆಸಿರುವಂತಹ ಇರಾನಿಯರು, ಇರಾನಿನ ಮಹಿಳೆಯರು ಯಾವ ರೀತಿಯಾಗಿ ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದಕ್ಕೆ ಇನ್ನೂ ಒಂದಷ್ಟು ವಿಡಿಯೋ ಇದೆ. ಈ ವಿಡಿಯೋ ನೋಡಿ. ಖಮೇನಿ ಸತ್ತಿದ್ದಕ್ಕೆ ಭಾರತದಲ್ಲಿ, ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಇವರು ಶೋಕಾಚರಣೆ ಮಾಡ್ತಾ ಇದ್ದಾರೆ, ಇಸ್ರೇಲಿನ ವಿರುದ್ಧ ನಾವು ಸೇಡನ್ನ ತೀರಿಸಿಕೊಂಡೇ ಕೊಳ್ತೇವೆ ಅಂತ ಯಾವ ರೀತಿ ಹೇಳ್ತಾ ಇದ್ದಾರೆ ಆ ವಿಡಿಯೋವನ್ನು ನೋಡಿ. कल भी शेर था, आज भी शेर है, क़यामत तक शेर रहेगा. एक ख़ामेनी मरेगा, हजार ख़ामेनी ऊपर. हम माँ ने बेटे जने हैं कुर्बानियाँ देने के लिए. लानत है अमेरिका और इसराइल पर, लानत बेशुमार. ये यजीदी हैं, ये गद्दार हैं, ये धोखेबाज हैं. इनसे कभी वफा नहीं हो सकती है. इनकी नस्लें गद्दार हैं, धोखेबाज. ಏನು ಹೇಳಬೇಕು ಇದಕ್ಕೆಲ್ಲ? ಖಮೇನಿ ಸುಮಾರು 40 ವರ್ಷಗಳ ಕಾಲ ಇರಾನನ್ನ ತನ್ನ ಕಪಿ ಮುಷ್ಟಿಯಲ್ಲಿ ಹಿಡ್ಕೊಂಡು ಅತ್ಯಂತ ಆಧುನಿಕ ದೃಷ್ಟಿಕೋನವನ್ನ ಹೊಂದಿದ್ದಂತಹ ಒಂದು ದೇಶವನ್ನ ಕತ್ತಲ ಕೂಪಕ್ಕೆ ತಳ್ಳಿದಂತಹ ವ್ಯಕ್ತಿ. ಆ ಮನುಷ್ಯನ ಸಾವಿನ ಬಗ್ಗೆ ನಮ್ಮ ದೇಶದಲ್ಲಿ ಮತ್ತೆ ಪಾಕಿಸ್ತಾನದಲ್ಲಿ ಇಷ್ಟೊಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಕಣ್ಣೀರು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಮುಖ್ಯ ಕಾರಣ ಅವರಲ್ಲಿರುವಂತಹ ಧಾರ್ಮಿಕತೆ. ಬಟ್ ಈ ಧಾರ್ಮಿಕತೆ ಅನ್ನೋದೇ ಅವರಿಗೆ ಯಾಕೆ ಇಷ್ಟೊಂದು ಮುಖ್ಯವಾಗಿದೆ ಅನ್ನೋದನ್ನ ನಮ್ಮ ದೇಶದ ವ್ಯವಸ್ಥೆ ಮತ್ತು ನಮ್ಮ ದೇಶದಲ್ಲಿರುವಂತಹ ಮುಸ್ಲಿಮರು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.